ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಮಲ್ಲೈಕ್ನಳ್ಳಿ ಇರುವಂಥ ಉದ್ಭವ ಮಾದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಇದರದ್ದು ಬಂದು ಮುದ್ದೂರು ತಾಲೂಕು ಕುಣಗಲ್ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ನಿಮಗೆ ಸಿಗುತ್ತೆ. ಇಲ್ಲಿ ನಿಮಗೆ ಯಾವುದೇ ಥರ ಸಮಸ್ಯೆ ಇದ್ರೂ ಕೆಲವೇ ತಿಂಗಳಲ್ಲಿ ಪರಿಹಾರ ಮಾಡಿಕೊಡುವಂಥ ಮಾದೇಶ್ವರ ಸ್ವಾಮಿ. ಇಲ್ಲಿ ಮುಖ್ಯವಾಗಿ ಬಂದು ಮಕ್ಕಳಿಲ್ದವರ ಸಮಸ್ಯೆ ಮತ್ತು ಅನಾರೋಗ್ಯ ಸಮಸ್ಯೆ, ಮನೇಲಿ ಯಾವುದೇ ಥರ ಸಮಸ್ಯೆ ಇದ್ರೂ ನೀವು ಅರ್ಕೆ ಕಟ್ಟಿ ಕೆಲವೇ ತಿಂಗಳಲ್ಲಿ ಪರಿಹಾರ ಮಾಡಿಕೊಡುವಂಥ ಸ್ವಾಮಿ ಮಾದೇಶ್ವರ ಸ್ವಾಮಿ. ಈ ದೇವಸ್ಥಾನ ನಾವು ಇಲ್ಲಿ ಮನೆ ಮಾಡಿದ್ದೋ ಫಸ್ಟ್ ಹುಳಿಗ್ ಶೆಡ್ ಹಾಕಿದೋ. ಹುಳಿಗ್ ಶೆಡ್ ಹಾಕಿದಾಗ ಉದ್ಭವ ಆಯ್ತಿತ್ತು ಇಲ್ಲಿ. ಉದ್ದ ಆತರ ಮೂಡ್ತಿತ್ತು. ಒಂದ್ 5-6 ಸರಿ ಕಿತ್ತಾಕ್ಬಿಟ್ಟಿದ್ದ. ಕಿತ್ತಾಕ್ಬಿಟ್ಮೇಲೆ ಅಲ್ಲಿ ಭೂಮಿ ಎದ್ ಬಿಡ್ತಲ್ಲ, ಆ ಭಯ ಬತ್ತು. ಆಮೇಲೆ ಬಿಟ್ಬಿಟ್ಟು ನಮ್ಗೆ ಹಿಂಗ ಆಯ್ತದೆ ಅಂತ ಗೊತ್ತಿಲ್ಲ, ಮನೇನು ಕಟ್ತಾವ ಇಲ್ಲಿ. ಆಮೇಲೆ ಎತ್ತಿ ಮರ ಹಳ್ಳಿ ಮರ ಎಲ್ಲ ಉಟ್ಕೊಂಡು ಅಲ್ವೇ, ನಾವು ಆಮೇಲೆ ನೋಡೋಣ ಅಂದ್ಬಿಟ್ಟು ಎಲ್ಲ ಪ್ರಯೋಗ ಮಾಡ್ಕೊಂಡು ಈ ದೇವ್ರನ್ನೇ ಮಾಡಕ್ಕಾಗಲ್ಲ, ನಮ್ಗೆ ಕಷ್ಟ ಅಂದ್ಬಿಟ್ಟು ಬಾಳ. ಆಮೇಲೆ ಈ ದೇವಸ್ಥಾನದಲ್ಲಿ ಯಾರು ಏನ್ ಕೇಳ್ತಾರ ಆ ರೀತಿನೇ ಆಗದೆ. ಮುಖ್ಯವಾಗಿ ದನ ಕರುಗಳು ಮಕ್ಕಳುಗಳಿಗೆ ಹುಷಾರಿಲ್ಲದೆ ಹೋದ್ರೆ ಪ್ರತಿಯೊಂದು ಆಗದೆ. ಒಂದ್ 50 ಮಕ್ಕಳೇ ಆಗವೆ ಇಲ್ಲಿ. ಒಂದ್ 50, 1-2 ವರ್ಷದಿಂದ ಈಚೆ ಒಂದ್ 50 ಆಗಿಲ್ಲ ಸ್ವಾ. ಒಂದ್ 50 ಮೇಲೆ ಆಗವೆ ನೋಡಿ. ಈಗ ಅವ್ರ ಮೊಮ್ಮಗ ಅರಕೆ ಕಟ್ತಾರೆ. ಕೆಲವರು ಏನಾದ್ರು ಬೆಳ್ಳಿ ನೋಡಲ್ಲ ಕೊಟ್ಟಿದ್ರಲ್ಲ ತ್ರಿಶೂಲಗಳು, ಆ ಬೆಳ್ಳಿ ಕೊಟ್ಟರಲ್ಲ ಅವೆಲ್ಲ ಮಕ್ಳ ಅರಕೆವೆ. ಬೆತ್ತ ಅವೆಲ್ಲ ಕೊಟ್ಟರಲ್ಲ ಮಕ್ಳ ಅರಕೆಗಳ. ಇಲ್ಲಿರೋರು ಆ ಸಾಲಕ್ಕೆ ಎಲ್ಲ ಬಡಬಕ್ರು. ಯಾಕೆಂದ್ರೆ ನಾವು ಪ್ರಚಾರ ಇವೇನು ಮಾಡಿಲ್ಲ. ಆತರ ಮಕ್ಳ ಫಲನೂ ಆಯ್ತದೆ. ಈ ಹುಷಾರ್ ತಪ್ತಾರಲ್ಲ ಅವ್ರಿಗೆ ಫೈನ್. ಹುಷಾರ್ ತಪ್ಪವ್ರಿಗೆ ಎಷ್ಟು ಒಂದು 5-6 ಸಾವಿರ ಜನಕ್ಕೆ ವಾಸ ಮಾಡಿದ್ದೀನಿ. ಏನಾದ್ರೂ ಆಗಿಲ್ಲ, ಒಂದು ಸಂಖ್ಯೆ ತರ ಒಂದು ಆಸ್ಪತ್ರೆ ಕಾಯಿಲೆನೇ ಆಗ್ಬಿಟ್ರಲ್ಲ ಒಂದ್ ಮೂಮೆಂಟ್ ಅಲ್ಲಿ. ಈ ಒಂದ್ ಮಗಿಗೆ ಯಾವ್ದೋ ಕಿಡ್ನಿ ಇಲ್ಲ ಅಂತ ಬಂದಿದ್ರು ಚೌಡಂಕುಪ್ಪೆಯವರು. ಆಗದೇ ಇಲ್ಲ ಅಂದ್ಬಿಟ್ಟು ಅದನ್ನೇ ಆಪರೇಷನ್ ಮಾಡೋಕೆ ಇಂಥವೆಲ್ಲ ಒಂದ್ ಸಕ್ಸಸ್ ಆಗ್ಬಿಟ್ಟು. ಈಗ ಮಕ್ಳಿಗೆ ಅಂತ ಬರುತ್ತಲ್ಲ, ಈಗ ಅರ್ಕೆ ಕಟ್ಕೊಂಡು ಎಷ್ಟು ತಿಂಗಳಿಗೆ ಅದು ಭಗವಂತ ಹತ್ರ ತಗೋಬೇಕು. ಭಗವಂತ ಹತ್ರ ತಗೋಬೇಕದು. ಭಗವಂತ ಅವರು ಏನು ವಾಗ್ದಾನ ಕೊಡ್ತಾರೆ ಅದ್ರ ಪ್ರಕಾರ ಹೇಳ್ತಾರೆ. ಅವ್ರು ನೀರ್ ಹಾಕು ಅಂದ್ರೆ ಇಲ್ಲಿ ನಾನು ಮಡಗಿರ್ತೀವಲ್ಲ, ಆ ನೀರ್ ಅವ್ರಿಗೆ ಇದಾಕಿ ಬಾಳೆಹಣ್ಣು ಕೊಡ್ತೀವಿ. ಅವ್ರು ಟೈಮ್ ಹೇಳಿರ್ತಾರೆ, ಒಂದು ಇಷ್ಟ ದಿನ ಇಷ್ಟ ತಿಂಗಳು ಬೇಕು ಅಂತ ಟೈಮ್ ಹೇಳಿರ್ತಾರೆ. ಆ ದಿನದೊಳಗೆ ಆಗ್ಬಿಡ್ತವೆ. ಒಂದ್ ತಿಂಗಳು ಹೆಚ್ಚು ಕಮ್ಮಿ ಇಲ್ವಾಗೆ ಆಯ್ತವೆ. ಒಂದ್ 2-3 ತಿಂಗಳು ಟೈಮ್ ಕೊಟ್ಟಾಗ ಒಂದ್ ತಿಂಗಳು ಹೆಚ್ಚು ಕಮ್ಮಿ 15-20 ದಿವಸ ಹೆಚ್ಚು ಕಮ್ಮಿ ಒಳಗೆ ಆಗ್ಬಿಡ್ತವೆ. ಆತರ ಈ ಮನೆ ಸಮಸ್ಯೆ ಏನಾದ್ರು ಇದ್ರೂ ಆಗದಾ? ಎಲ್ಲ ಏನಾಗುತ್ತೆ. ಏನೋ ಈಗ ಮಾಟ ಮಾಡ್ಸಿರ್ತಾರೆ ಅಂತವಕ್ಕೆಲ್ಲ ಆಯ್ತದೆ. ಅಂದ್ರೆ ಅದಕ್ಕೇನು ಪೂಜೆ ಮಾಡ್ತೀರಾ? ಪೂಜೆ ಮಾಡ್ತೀನಿ. ವಿಶೇಷವಾಗಿ ನಮ್ಗೆ ಇಲ್ಲಿ ಏನಪ್ಪಾ ಅಂದ್ರೆ ಪಚ್ಚಕರ್ಪೂರ ಆಯ್ತಲ್ಲ, ಪಚ್ಚಕರ್ಪೂರ ತಂದ್ಬಿಟ್ಟು ಅವ್ರ ಹೆಸರು ಮೇಲೆ ಎಲ್ಲ ಇರ್ತಾರೆ. ನಂದು ಎಷ್ಟೋ ಜನ ನಾನು ನೋಡೇ ಇಲ್ಲ ಇಲ್ಲಿ. ಪಚ್ಚಕರ್ಪೂರ ಇಟ್ಬಿಟ್ಟು ಭಗವಂತನಿಗೆ ಇಂತ ಹೆಸರಲ್ಲಿ ಅಂದ್ಬಿಟ್ಟು ಪೂಜೆ ಒಪ್ಪಿಸ್ಬಿಟ್ರೆ ಅವ್ರಿಗೆ ಪಕ್ಕ ಸೊರಗಿರ್ತದೆ. ಅವ್ರು ಯಾವಾಗ ಒಂದ್ಸರಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಅವ್ರು ಇಲ್ಲಿ ಏನಪ್ಪಾ ಅಂದ್ರೆ ಒಂದ್ 5-10 ಹಿಂಗ್ ಕಾಯ್ತಾರ ಏನಿಲ್ಲ. ಇಲ್ಲಿ 1,000 ಜನ ಬಂದೋಗಿದ್ದೋ. ಅದ್ರ ಪಬ್ಲಿಸಿಟಿ ಕಮ್ಮಿ ಮಾಡಿಲ್ಲ ನಾವು. ಯಾಕಂದ್ರೆ ಜಾಗ ಇಲ್ಲೆಲ್ಲ ವೃದ್ಧಿ ಇಲ್ಲ ಮಾಡೋದಕ್ಕೆ. ನಮ್ಗೆ ಸ್ವಲ್ಪ ತೊಂದರೆಗಳಿರೋ ದೇಶದಿಂದ ಇಲ್ಲ ಅಭಿವೃದ್ಧಿಗೆ ಯಾರೋ ದೊಡ್ಡ ಜನಗಳಿಲ್ಲ, ದೊಡ್ಡ ಕಾಂಟ್ರಾಕ್ಟ್ಗಳಿಲ್ಲ. ಎಲ್ಲ ಬಡಭಕ್ತರು ಅಂದ್ರೆ ಈಗ ನಮ್ ಸುತ್ತಹಳ್ಳಿಲಿ ನಂಬಿ ಮಾಡ್ತಾರೆ. ವರ್ಷಕ್ಕೆ 2 ಪರ ಮಾಡ್ತೀವಿ. ಶಿವರಾತ್ರಿ ಹಾಲರವಿ ಸೇವೆ ಇವೆಲ್ಲ ಮಾಡ್ತೀವಿ. ಅಮಾವಾಸ್ಯವಾಗಿ ವಿಶೇಷವಾಗಿ ಎಣ್ಣೆ ಮಜ್ಜನ, ಎಳ್ಳು ಮಜ್ಜನ ಇವೆಲ್ಲ ಮಾಡ್ತೀವಿ. ಅಭಿಷೇಕ ಇವೆಲ್ಲ ಹೋಮೋಪಚಾರಗಳೆಲ್ಲ ಮಾಡ್ಬೇಕು. ಬಹಳ ಶ್ರೇಷ್ಠವಾದ ದೇವ್ರು ಇದು. ಒಂಚೂರು ಹೆಚ್ಚು ಕಮ್ಮಿ ಆದ್ರೆ ನಮ್ಮನ್ನೇ ಬಿಡಲ್ಲ, ಹಿಡಿಕೊಬಿಡ್ತಾನೆ. ಎಂತರ ಇದು ಹುಷಾರ್ ತಪ್ಪಿಡೋದು, ಏನ್ ನೋವಿಲ್ಲ, ಏನೋ ಒಂಥರ ವಿಚಿತ್ರವಾಗ್ಬಿಟ್ಟಿರ್ತದೆ. ನಮ್ಮ ಅನಿಸಿಕೆ ಪ್ರಕಾರ ನಾವ್ ಯಾವತ್ತು ಏನು ಮಾಡಕ್ಕಾಗಿಲ್ಲ ಇಲ್ಲಿ. ಅವನ ಅನಿಸಿಕೆ ಏನಿರ್ತದ ಆ ರೀತಿನೇ ಮಾಡ್ಬೇಕು. ತುಂಬಾ ಜನ ಬಂದು ಹೋಗಿದ್ದಾರೆ. ತುಂಬಾ ಜನ ಬರ್ತಾರೆ. 1000 ಜನ ಬರ್ತಾರೆ. ಒಂದು ವಾರಕ್ಕೆ ಒಂದು 70 ಜನ 80 ಜನ ಹಿಂಗ್ ಬರ್ತಾ ಇರ್ತಾರೆ. ಅವ್ರಿಗೆ ಬಂದ್ರೆ ಪರಿಹಾರ ಆಗಿರ್ತದೆ. ಯಾವಾಗ ಇನ್ನ ಶಿವರಾತ್ರಿಗೋ ದೀಪಾವಳಿಗೋ ಇಲ್ಲಿ ಅವ್ರ ಇಷ್ಟ ಬಂದಾಗ ಯಾವಾಗ ಒಂದ್ಸರಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಆತರ ಅದ್ರ ವಿಶೇಷವಾಗಿ ಬಂದು ನೀವು ಶಿವರಾತ್ರಿಗೆನೆ, ದೀಪಾವಳಿ ಹಾಲರವಿ ಸೇವೆ ಅಮಾವಾಸ್ಯೆ ದಿನ ಮಾಡ್ತೀವಿ. ಅವತ್ತು ಜನ ಸೇರ್ತದೆ. ಒಂದು 10,000 ಜನ ಗಂಟು ಸೇರ್ತದೆ. ಅಂದ್ರೆ ಮೇನ್ ಆಗಿ ಬಂದು ಇಲ್ಲಿ ಬಂದು ಅರ್ಕೆನಾರು ಕಟ್ಬೋದು, ಇಲ್ಲ ಪೂಜೆ ಅರಕೆ ಮೇನು. ಅರಕೆ ಯಾವ ತರ ಅರ್ಕೆ ಕಟ್ಟೋದು? ಅವ್ರಿಗೆ ಮಾಮೂಲಿ ಇಲ್ಲಿ ಸ್ವಾಮಿ ಹೇಳ್ತಾರೆ ಈ ತರ ಹಿಂಗ್ ಕಟ್ಕೊಳ್ಳಿ ಅಂತ. ಅವ್ರ ರೀತಿ ಅದು ಕಟ್ಟಿದ್ರೆ ಅವ್ರ ಅರಕೆಗೆ ಫಲಿಸ್ದಾಗ ಅವ್ರು ತಗೊಂಬಂದ್ ಮಾಡ್ತಾರೆ. ಅವ್ರು ಕೇಳಿ ನಾವು ಮಾಡ್ಬೇಕು, ಏನ್ ಮಾಡ್ಬೇಕಂತ. ನಮ್ಗೆ ಇನ್ನು ವಿಶೇಷವಾಗಿ ನಾವೇನಾದ್ರು ಈಗ ಯಾರಿಗಾರ ಹುಷಾರಿಲ್ಲದೆ ಹೋದ್ರೆ ಎಷ್ಟು ಪ್ರತಿಯೊಂದು ಯಾವ ತರ ಬಂದ್ರು ಪೂಜೆ ಮಾಡಿ ಅದನ್ನ ರೆಡಿ ಮಾಡ್ತೀವಿ. ಗಾಳಿ ಬರ್ಲಿ, ಮಾಟ ಇರ್ಲಿ, ಹೇಳಕ್ಕಾಗದಿರೋ ಇರ್ಲಿ, ಇಂಥವ್ರು ಎಲ್ಲ
ನೀವಿನ ಜನ ಯಾರೇ ಇದ್ರು ನಾನು ಇಲ್ಲಿ ಪೂಜೆ ಮಾಡಿ ಸರಿ ಮಾಡಬಲ್ಲೆ. ಅದು ಸಾಧ್ಯ ಆಯ್ತದೆ. ಕೆಲವು ಎಷ್ಟೋ ಆಸ್ಪತ್ರೆಲಿ ಆಗದಿರ್ತಕ್ಕಂಥ ಕಾಯಿಲೆ ಇಲ್ಲಿ ವಾಸಿ ಆಗ್ಬಿಟ್ಟವೆ. ಅದರಿಂದ ನಾವು ಇಲ್ಲಿ ಬಹಳ ಶ್ರಮ ಪಟ್ಟು ಮಾಡ್ತಾ ಇದೀವಿ. ನೀವೇನೇ ಇದ್ರು ಯಾವ ತರ ಸಮಸ್ಯೆ ಇದ್ರು ಬಂದು, ನಿಮ್ಮ ಹೆಸರು ಮಹೇಶ್ ಅರ್ಚಕರು, ಬಂದು ನೀವು ಇಲ್ಲಿ ದೇವಸ್ಥಾನದಲ್ಲಿ ಮೀಟ್ ಮಾಡಿದ್ರೆ ಯಾವ್ದೇ ತರ ಸಮಸ್ಯೆ ಇದ್ರು ಅದ್ರಲ್ಲಿ ಏನಿಲ್ಲ, ನಮ್ಗೆ ಹುಷಾರಿರ್ಲಿ, ಮನೆ ಒಳಗೆ ಏನಾದ್ರು ತೊಂದರೆಗಳು ಅವು ಇವು ಸುತ್ತಾಟ, ಈ ಗಂಡ ಹೆಂಡತಿ ಜಗಳ ಇರುವಂತವು, ಮತ್ತೆ ಈ ತರ ಏನಾರ ಅಡೆಯಲ್ಲ, ಮನೆ ಒಳಗೆ ಇರಕ್ಕಾಗೋದಿಲ್ಲ, ಗಾಳಿ ಇದು ಮಾಟ ಮಂತ್ರ ಇರೋದು, ಏನೋ ಒಂಥರ ಮೈ ಊತ ಬರೋವು, ಇಂಥವೆಲ್ಲ ಕಾಯಿಲೆಗಳನ್ನು ಎನಿ ಟೈಮ್ ಯಾವತ್ತೇ ಬಂದ್ರು ವಾಸ ಮಾಡ್ತೀನಿ. ಇಲ್ಲಿ ಸ್ವಾಮಿ ಕೇಳ್ಬೇಕಂದ್ರೆ ಸೋಮವಾರ ದಿನ 12 ಗಂಟೆಗೆ ಇರ್ಬೇಕು. ಸೋಮವಾರ 12 ಗಂಟೆಗೆ ಯಾವಾಗ ಬೇಕಂದ್ರೆ ಆಗ ಬರಲ್ಲ. ಇಲ್ಲಿ ಅವ್ರು ಬಂದಾಗ ಕೇಳ್ಕೋಬೇಕು, ಸುಮ್ಗಿರ್ಬೇಕು. 12 ಗಂಟೆಯಿಂದ ಅದಕ್ಕೆ ಟೈಮ್ ಈಗ ಬಂದಿತ್ತಲ್ವಾ, ಈಗ ಹೋಗ್ಬಿಟ್ಟೆ, ಈಗ ನಾವು ಕುತ್ಕೊಂಡ್ರೆ ಬರಲ್ಲ. ಏನಿದ್ರು ವಾರದ ದಿನನೇ ಎರಡನೇ ಸರಿ 3ನೇ ಸರಿ ಬಂದ್ರೆ ರೇರು. ಮತ್ತೆ ಇಲ್ಲಿ ಬೆಳಿಗ್ಗೆ ಸಾಯಂಕಾಲ ಗಂಟ ಶಾಸ್ತ್ರ ಹೇಳ್ತಾರಲ್ಲ, ಆ ರೀತಿ ಬಂದ್ಬಿಟ್ರೆ 2,000 3,000 ಜನ ಇರ್ತಾರೆ. ಆತರ ಇದು ಪರಿಸ್ಥಿತಿ. ಅಲ್ಲಿ ವಾರದಲ್ಲಿ ಬಂದು 12 ಗಂಟೆಗೆ ಇಲ್ಲಿ ಇರ್ಬೇಕು. ಅಲ್ಲಿ 12 ಗಂಟೆಗೆ ಇಲ್ಲಿ ಇರ್ಬೇಕು. ಆಗ ಅವ್ರು ಎಷ್ಟ್ ಜನ ಬಂದ್ರು ಅಲ್ಲಿ ಹೋಗಿ ಕುತ್ಕೊಬಿಟ್ರೆ, ನಾವು ಇಲ್ಲಿ ಎಷ್ಟ್ ಜನ ಬಂದ್ರೆ ಅವ್ರು ಕರೆದು ಹೇಳ್ಬಿಡ್ತಾರೆ. ಸರಿ, ಇಲ್ಲಿಗೆ ಬರ್ಬೇಕು ಅಂದ್ರೆ ಯಾವ ತರ ಬಸ್ ವ್ಯವಸ್ಥೆ? ಯಾವ ತರ ಬಸ್ಸು ಇಲ್ಲಿಂದ ಬೆಂಗಳೂರಿಂದ ಬಂದ್ರೆ ದುರ್ಗ ಮಾಗಡಿ ರೋಡಲ್ಲಿ ಬರ್ಬೇಕು. ದುರ್ಗಕ್ಕೆ ಬಂದು ಮಲ್ಲಕೊಪ್ಪೆಗಳಿಗೆ ಬರ್ಬೇಕು. ಚನ್ನಪಟ್ಟಣದಿಂದ ಬಂದ್ರೆ ಮಲ್ಲಕೊಪ್ಪೆಗೆ ಬಂದು ಬರ್ಬೇಕು. ಮೂಡಿಗೆರೆ ಮೇಲೆ ಗೌಡಗೆರೆ ಮೇಲೆ ಬಂದ್ರೆ ಮದ್ದೂರಲ್ಲಿ ಬಂದ್ರೆ ಇಲ್ಲಿ ಅಲ್ಲಿಗೆ ಬಂದು ಅದು ಅಂದ್ರೆ ಇದು ಹುಲಿಯೂರು ದುರ್ಗ ಮೇನ್ ರೋಡ್. ತುಮಕೂರು ಮದ್ದೂರು ಮೇನ್ ರೋಡ್ ಇದು. ಕುಡಿಗಲ್ ಮದ್ದೂರು ಮೇನ್ ರೋಡ್. ಈ ಮೇನ್ ರೋಡ್ ಅಲ್ಲಿ ಬಂದ್ರೆ ಜನಗಳು ಅಲ್ಲಿ ಮಲ್ಲಕೊಪ್ಪೆಯಲ್ಲಿ ಹೇಳಿದ್ರೆ ಇಲ್ಲಿ ಬರ್ಬೇಕು. ಇಲ್ಲಿ ಯಾಕಂದ್ರೆ ಇಲ್ಲಿ ಗೌರ್ಮೆಂಟ್ ಗಾಡಿ ಸ್ಟಾಪ್ ಉಂಟು. ಇಲ್ಲಿ ಸಿವಿಲ್ ಗಾಡಿ ಬೇಕಾದ್ರೆ ನಮ್ ಗೇಟಲ್ಲಿ ನಿಲ್ಲಿಸ್ತವೆ. ಆಟೋದಲ್ಲಿ ಬಟದಲ್ಲಿ ಬಂದ್ರೆ ಎಲ್ಲ ಏನು ತೊಂದರೆ ಏನಿಲ್ಲ. ಮದ್ದೂರಿಂದ ಮತ್ತಿನ ಎಷ್ಟು ಕಿಲೋಮೀಟರ್ ಆಗೋದು? ಮದ್ದೂರಿಂದ 16 ಕಿಲೋಮೀಟರ್. 16 ಕಿಲೋಮೀಟರ್. ದುರ್ಗದಿಂದ ಬಂದು 9 ಕಿಲೋಮೀಟರ್. ಕುಣಿಗಲಿಂದ 29 ಕಿಲೋಮೀಟರ್ ಆಗುತ್ತೆ. ಈಗ ಚನ್ನಪಟ್ಟಣದಿಂದ ಬಂದ್ರೆ ಚನ್ನಪಟ್ಟಣದಿಂದ 19 ಕಿಲೋಮೀಟರ್ ಇಲ್ಲಿಗೆ. ಆ ಮಲ್ಲಕೊಪ್ಪೆ ಗೇಟ್ಗೆ 19 ಕಿಲೋಮೀಟರ್, ಈಗ 20 ಕಿಲೋಮೀಟರ್ ಆಗುತ್ತೆ. ಸುಮಾರು ಇದೆ ಒಟ್ಟಲ್ಲಿ ಆಗಿರೋ ಎಲ್ಲ ಅಂತಾವು ಸಕ್ಸಸ್ ಆಗಿರುವಂತ ತುಂಬಾ ಇದೆ. ಅನುಕೂಲ ನಮ್ಗೆ ನಾವು ಅನ್ಕೊಂಡಂಗೆಲ್ಲ ಆಗುತ್ತೆ. ಅಂದ್ರೆ ಏನ್ ಅನ್ಕೊಂಡಿದ್ರೆ? ನಾವು ನಮ್ಮ ಮಗನಿರ್ಲಿಲ್ಲ ಆಗಿದೆ. ಈಗ ಎಷ್ಟು ತಿಂಗಳಾಗಿದೆ? 9 ತಿಂಗಳಾಗಿದೆ. ಅದೇ ಎಷ್ಟು ತಿಂಗಳಿಗೆ ನೀವು ಅರ್ಸ್ಕೊಂಡ್ರೆ ಇದಾಗಿದೆ? ನಾವು ಬಂದು ಹಸ್ಕೊಂಡು ಹೋದ್ಮೇಲೆ 1 ತಿಂಗಳಿಗೆ ಬೇಗನೆ ಆಗಿದೆ. ಸರಿ ಸರ್. ಆತರ ಎಲ್ಲ ಪೈಸನಲ್ಲಿ ಏನಿಲ್ಲ, ಎಲ್ಲ ಅನ್ಕೊಂಡ ಕಾಯಿಲೆಗಳಂತೂ ಸೂಪರ್. ಒಂದ್ ದನ ಕರಿಗೂ ಸರಿ ಹೋದ್ರುನು ಸರಿ ಹೋಗ್ಬಿಡ್ತದೆ. ಇನ್ನೇನು ಇದು ಕೊಟ್ಬಿಟ್ರೆ ದನ ಕರಿಗೂ ಸರಿ ಇಲ್ಲದ್ರೆ ಮಕ್ಕಳಿಗೂ ಸರಿ ಇಲ್ಲ ಹೋದ್ರು ಸರಿ ಹೋಗ್ಬಿಡ್ತವೆ. ಸಾವಿರಾರು ಕಾಯಿಲೆಗಳನ್ನ ವಾಸ ಮಾಡಿದ್ವಿ. ಈಗ ನಮ್ಮ ಸುತ್ತಹಳ್ಳಿಗಳಿಗೆ ಎಲ್ಲಿ ಬೇರೆ ಕಡೆ ನಾವು ಪ್ರಚಾರ ಇಲ್ಲ. ಇನ್ನು ನಮ್ಮ ಹಳ್ಳಿಗಳಲ್ಲೇ ಹಿಂಗೆಲ್ಲ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವ್ರು ಬಂದ್ರೆ ಒಂದು ಸಿಗು ಸರಿ ಇಲ್ಲ ಹೋದ್ರೆ, ಇದಕ್ಕೂ ಸರಿ ಇಲ್ಲ ಹೋದ್ರೆ, ಏನಕ್ಕೂ ಸರಿ ಇಲ್ಲ ಹೋದ್ರು ನಾವು ಹೋಗತ್ತಿ ಹಿಂಗೆ ಎನಿ ಟೈಮ್ ಮಾಡ್ಕೊಡ್ತೀನಿ. ಗಾಡಿ ಮೇಲೆ ನಂಬರ್ ಬಿಟ್ಟಿರ್ತೀನಿ. ಎಲ್ಲ ಹೊರಗಡೆ ಹೋಗಿದ್ರು ಬಂದ್ ಮಾಡ್ಕೊಡ್ತೀನಿ. ಇಲ್ಲ, ಒಳ್ಳೆ ಯಾವುದೇ ನಾವು ಅನ್ಕೊಂಡಾಗೆಲ್ಲ ಒಳ್ಳೆ. ಯಾವ್ದೇ ತರ ಸಮಸ್ಯೆ ಇದ್ರು ನೀವು ಬಂದು ಗಡ್ಕೊಂಡ್ರೆ, ಅರ್ಕೆ ಗಡ್ಕೊಂಡ್ರೆ ಆಗತ್ತೆ. ಮಹೇಶ್ ಅವ್ರನ್ನ ನೀವು ಬಂದು ಮೀಟ್ ಮಾಡಿದ್ರೆ ನಿಮ್ಗೆ ಯಾವ್ದೇ ತರ ಸಮಸ್ಯೆ ಇದ್ರು ಅವರು ನಿಮ್ಗೆ ಪೂಜೆಗಳನ್ನ ಮಾಡ್ಕೊಡ್ತಾರೆ. ಬಂದು ನೀವು ಒಂದ್ಸರಿ ವಿಸಿಟ್ ಮಾಡಿ. ಉತ್ತಮ. ಜಾಸ್ತಿ ಭಕ್ತರಿದ್ದಾಗ ಇಷ್ಟೊಂದು ಅದ್ಭುತವಾದ ಸ್ಥಳ ಇದು. ನಾವೇ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ ಒಳಗಡೆ ಹೋಗಕ್ಕಾಗಲ್ಲ, ಅಷ್ಟು ಸಮಸ್ಯೆಗಳಾಗ್ಬಿಡ್ತವೆ. ಈಗ ಉದ್ಭವ ಆಗಿರೋದು. ಹೆಚ್ಚಿನ ಮಾಹಿತಿಗಾಗಿ ನೀವು ನನ್ನ ಯೂಟ್ಯೂಬ್ ಚಾನಲ್ ನೋಡಬಹುದು. ಅಲ್ಲಿ ಅರ್ಚಕರ ನಂಬರ್ನ ನಾನು ಕೂಡ ಹಾಕಿರ್ತೀನಿ. ಹೀಗೆ ನನ್ನ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡ್ತಾ ಇರಿ.